ಏ ಭುಜ ನೋಯ್ತಾ ಇದೆಯಪ್ಪ, ಕೈ ಮೇಲೆತ್ತಕ್ಕಾಗ್ತಾ ಇಲ್ಲ. ಫ್ರೋಸನ್ ಶೋಲ್ಡರ್ ಆಸ್ ದ ನೇಮ್ ಸಜೆಸ್ಟ್, ಫ್ರೋಸನ್ ಅಂತಂದ್ರೆ ಗಟ್ಟಿಗಾಗಿರೋದು. ಯಾವುದೇ ಕಾರಣಗಳಿಲ್ಲದೆ ಕೂಡ ಕೆಲವರಿಗೆ ಫ್ರೋಸನ್ ಶೋಲ್ಡರ್ ಆಗೋ ಚಾನ್ಸ್ ಇರುತ್ತೆ. ಯಾರಿಗೆ ಶುಗರ್ ಇರುತ್ತೆ, ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ತಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಫ್ರೋಸನ್ ಶೋಲ್ಡರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ್. ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಯಾವುದಪ್ಪ ಅಂತಂದರೆ ಫ್ರೋಸನ್ ಶೋಲ್ಡರ್. ನೀವೆಲ್ಲ ಸಾಮಾನ್ಯವಾಗಿ ಕೇಳಿರ್ತೀರಿ, ಭುಜ ನೋಯ್ತಾ ಇದೆಯಪ್ಪ, ಕೈ ಮೇಲೆತ್ತಕ್ಕಾಗ್ತಾ ಇಲ್ಲ. ಯಾರಿಗೂ ಅಂದರೆ ಬಿದ್ದಿರೋದಿಲ್ಲ ಅಥವಾ ಯಾವುದೇ ರೀತಿಯ ಇಂಜುರಿ ಆಗಿರೋದಿಲ್ಲ, ಹಾಗೆ ಈ ಥರ ಕೈ ಮೇಲೆ ಎತ್ತಕ್ಕಾಗ್ತಾ ಇಲ್ವೋ ಅಥವಾ ಭುಜ ನೋವು ಬರ್ತಾ ಇದೆ ಅಂತಂದರೆ ಅದನ್ನ ಫ್ರೋಸನ್ ಶೋಲ್ಡರ್ ಇರಬಹುದು ಅಂತ ಹೇಳ್ತೀವಿ. ಸೊ ಈ ಫ್ರೋಸನ್ ಶೋಲ್ಡರ್ ಅಂದ್ರೆ ಏನು, ಫ್ರೋಸನ್ ಶೋಲ್ಡರ್ ಏನಕ್ಕಾಗುತ್ತೆ ಅಂಡ್ ಇದರ ಟ್ರೀಟ್ಮೆಂಟ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣಂತೆ. ಸೊ ಮೊದಲನೇದಾಗಿ ಫ್ರೋಸನ್ ಶೋಲ್ಡರ್ ಆಸ್ ದ ನೇಮ್ ಸಜೆಸ್ಟ್, ಫ್ರೋಸನ್ ಅಂತಂದ್ರೆ ಗಟ್ಟಿಗಾಗಿರೋದು. ಸೊ ನಿಮ್ಮ ಶೋಲ್ಡರ್ ಅಲ್ಲಿರೋ ಮೂವ್ಮೆಂಟ್ ಏನಿರುತ್ತೆ, ಆ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಯ್ತಪ್ಪ, ಯಾವುದೇ ರೀತಿಯಲ್ಲಿ ನಿಮಗೆ ಶೋಲ್ಡರ್ನ ಮೂವ್ಮೆಂಟ್ಸ್ ಬರ್ತಾ ಇಲ್ಲ ಅಂತಂದ್ರೆ ಅದನ್ನ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ಸೊ ಇದು ಕಾರಣ ಏನು ಅಂತಂದ್ರೆ ಮೋಸ್ಟ್ ಕಾಮನ್ ಥಿಂಗ್ ಇಸ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್. ಯಾರಿಗೆ ಶುಗರ್ ಇರುತ್ತೆ, ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ತಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಫ್ರೋಸನ್ ಶೋಲ್ಡರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದಲ್ಲದೆ ಸೆಕೆಂಡ್ ಥಿಂಗ್, ಮೈನರ್ ಇಂಜುರೀಸ್ ಆಗಿರೋದ್ರಿಂದ ಕೂಡ ಫ್ರೋಸನ್ ಶೋಲ್ಡರ್ ಆಗ್ಬೋದು. ಮೇಜರ್ ಇಂಜುರಿ ಆಗಿ 2 ತಿಂಗಳವರೆಗೂ ನಮ್ಮ ಶೋಲ್ಡರ್ಗೆ ರೆಸ್ಟ್ ಕೊಟ್ವಿ ಅಂತಂದ್ರೆ ಅದರಿಂದನೂ ಫ್ರೋಸನ್ ಶೋಲ್ಡರ್ ಆಗೋ ಚಾನ್ಸ್ ಇರುತ್ತೆ. 4ನೇದು ಏನಂತಂದ್ರೆ ಇಡಿಯೋಪಥಿಕ್, ಯಾವುದೇ ಕಾರಣಗಳಿಲ್ಲದೆ ಕೂಡ ಕೆಲವರಿಗೆ ಫ್ರೋಸನ್ ಶೋಲ್ಡರ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಫ್ರೋಸನ್ ಶೋಲ್ಡರ್ ಡಯಾಗ್ನೋಸ್ ಮಾಡೋದು ಹೇಗೆ? ಸೊ ಮೊದಲನೇದಾಗಿ ಪ್ರಾಪರ್ ಹಿಸ್ಟ್ರಿ, ಏನೇನು ಯಾವಾಗಾದ್ರೂ ಏಟ್ ಬಿದ್ದಿತ್ತಾ ಅಥವಾ ಶುಗರ್ ಇದೆಯಾ, ಶುಗರ್ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದು. 2ನೇದಾಗಿ ಟೆಸ್ಟ್ಸ್, ಯಾವ ಟೆಸ್ಟ್ ಮಾಡ್ಬೋದಪ್ಪ ಭುಜ ನೋವು ಫ್ರೋಸನ್ ಶೋಲ್ಡರ್ ಡಯಾಗ್ನೋಸ್ ಮಾಡೋಕ್ಕೆ ಅಂತಂದ್ರೆ, ಸೊ ಬೇಸಿಕ್ ಟೆಸ್ಟ್ ಇಸ್ ಅನ್ ಎಕ್ಸ್ರೇ. ಎಕ್ಸ್ರೇ ಮಾಡಿಸಿದಾಗ ನಿಮ್ಮ ಮೂಳೆಗಳೆಲ್ಲ ನಾರ್ಮಲ್ ಇದ್ದು ಕೇವಲ ನಿಮ್ಮ ಮೂವ್ಮೆಂಟ್ಸ್ ಮಾತ್ರ ಬರ್ತಾ ಇಲ್ಲ ಅಂತಂದ್ರೆ ದಟ್ ಸಜೆಸ್ಟ್ ದಟ್ ದ ಪೇಷಂಟ್ ಇಸ್ ಹ್ಯಾವಿಂಗ್ ಅ ಫ್ರೋಸನ್ ಶೋಲ್ಡರ್. ಅದಾದ್ಮೇಲೆ ನೆಕ್ಸ್ಟ್ ಟೆಸ್ಟ್ ಅಂತಂದ್ರೆ MRI ಆಫ್ ದ ಶೋಲ್ಡರ್. ಸೊ MRI ಮಾಡಿಸಿದಾಗ ನಮಗೆ ಅದು MRI ಅಲ್ಲಿ ನಮ್ಗೆ ಏನೇನು ವಿಷಯ ತಿಳ್ಕೊಬಹುದು ಅಂತಂದ್ರೆ, ಒಂದು ನಮ್ಮ ಕಾರ್ಟಿಲೇಜ್, ಮೂಳೆಯ ಕಾರ್ಟಿಲೇಜ್ ಏನಿರುತ್ತೆ ಅದು ಹೆಲ್ದಿ ಆಗಿದೆಯಾ ಇಲ್ವಾ. ಆಮೇಲೆ ಬಹಳಷ್ಟು ಮಾಂಸಖಂಡಗಳಿಂದ ಓಡಾಡ್ತಾ ಇರ್ತವೆ. ಸೊ ಅಲ್ಲಿ ರೊಟೇಟರ್ ಕಫ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಏನಾದರೂ ಟೇರ್ ಇದೆಯಾ. ಅಂಡ್ 3ನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಜಾಯಿಂಟ್ ಒಳಗಡೆ ಇನ್ಫ್ಲಮೇಷನ್ ಆಗಿ ಒಂದು ಇನ್ಫ್ಲಮೇಟರಿ ಟಿಶ್ಯೂ ಬೆಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅದರಿಂದ ನೀವು ಏನೇ ಸ್ಲೈಟ್ ಮೂವ್ಮೆಂಟ್ ಮಾಡಿದ್ರು ನಿಮ್ಮ ಶೋಲ್ಡರ್ ಪೇನ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಇನ್ಫ್ಲಮೇಟರಿ ಟಿಶ್ಯೂ ಇದೆಯಾ ಇಲ್ವಾ ಅಂತ ನೋಡ್ಬೋದು. ಅಂಡ್ ಇನ್ನೊಂದೇನಪ್ಪ ಅಂತ, ಅಡ್ಹೆಸಿವ್ ಕ್ಯಾಪ್ಸುಲೈಟಿಸ್ ಇಸ್ ದ ಸೈಂಟಿಫಿಕ್ ಟರ್ಮ್ ಫಾರ್ ದಿಸ್ ಫ್ರೋಸನ್ ಶೋಲ್ಡರ್. ಸೊ ಆ ಥರ ಅಡ್ಹೆಷನ್ಸ್ ಏನಾದರೂ ನಮ್ಮ ಶೋಲ್ಡರ್ ಜಾಯಿಂಟ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದು MRI ಅಲ್ಲಿ ಗೊತ್ತಾಗುತ್ತೆ. ಸೊ ನಾವು ಕಮಿಂಗ್ ಟು ದ ಟ್ರೀಟ್ಮೆಂಟ್, ಆಸ್ ಐ ಟೋಲ್ಡ್ 3 parts: ಮೆಡಿಕಲ್ ಮ್ಯಾನೇಜ್ಮೆಂಟ್, ಫಿಸಿಯೋಥೆರಪಿ, ಪ್ರಿಕಾಷನ್ಸ್. ಓಕೆ, ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನಿಷಿಯಲಿ 5 ದಿನದಿಂದ ವಾರದವರೆಗೂ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್, ಓಕೆ, ಅಂಡ್ ಕ್ಯಾಲ್ಶಿಯಂ ಅಂಡ್ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಕೂಡ ಕೊಡ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಕ್ಸಸೈಸ್, ಫಿಸಿಯೋಥೆರಪಿ. ಸೊ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಶೋಲ್ಡರ್ಗೆ ಅಂತಂದ್ರೆ, ಇಟ್ ಈಸ್ ಮೇನ್ಲಿ ನಿಮ್ಮ ಮೂವ್ಮೆಂಟನ್ನ ಕ್ರಮೇಣ ಇನ್ಕ್ರೀಸ್ ಮಾಡೋದು. ಸೊ ಇವಾಗ ನಿಮ್ಮ ಮೂವ್ಮೆಂಟ್ ಅರೌಂಡ್ 30 ಡಿಗ್ರಿವರೆಗೂ ನಿಮಗೆ ಕೈ ಎತ್ತಕ್ಕಾಗ್ತಿದೆ ಅಂತಂದ್ರೆ, ಸೊ ಯು ಶುಡ್ ಕೀಪ್ ಅ ಟಾರ್ಗೆಟ್. ಇನ್ನು ಒಂದು ವಾರದಲ್ಲಿ ನಾನು 30 ಡಿಗ್ರಿ ಇರೋದನ್ನ 60 ಡಿಗ್ರಿ ಮಾಡ್ತೀನಿ ಅಂತ. ಸೊ ಡೇ ಬೈ ಡೇ, ಒಂದೇ ದಿನದಲ್ಲೇ ನೀವು 30 to 60 ಡಿಗ್ರಿ ತಗೊಂಡು ಹೋಗೋಕೆ ಆಗೋದಿಲ್ಲ. ಸೊ 2 to 3 ಡಿಗ್ರಿ ಎವ್ರಿ ಡೇ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇವೆಂಚುಲಿ ಯು ವಿಲ್ ಗೆಟ್ ದ ಮೂವ್ಮೆಂಟ್. ಒಂದ್ಸತಿ ನಿಮ್ಮ ಶೋಲ್ಡರ್ ಮೂವ್ಮೆಂಟ್ ಬಂತು ಅಂತಂದ್ರೆ ಪೇನ್ ತಾನೇ ಕಡಿಮೆ ಆಗುತ್ತೆ. ತುಂಬಾ ಸಿವಿಯರ್ ಪೇನ್ ಇದ್ದವರು ಇನಿಷಿಯಲಿ ಫಾರ್ ಸೇ 1 to 2 weeks ಯು ಕ್ಯಾನ್ ಅಂಡರ್ಗೋ ಎನಿ ಮಾಡ್ಯೂಲ್ ಆಫ್ ಫಿಸಿಯೋಥೆರಪಿ ಲೈಕ್ IFT ಇರ್ಬೋದು ಅಥವಾ ಅಲ್ಟ್ರಾಸೋನಿಕ್ ಥೆರಪಿ ಇರ್ಬೋದು, ಶಾರ್ಟ್ ವೇವ್ ಡಯಾಥರ್ಮಿ ಕೊಡ್ಬೋದು. ಸೊ ಇವೆಲ್ಲ ನಿಮ್ಮ ಟೆಂಪರರಿ ಪೇನ್ ರಿಲೀಫಿಗೆ ಹೆಲ್ಪ್ ಮಾಡುತ್ತೆ ಅಂಡ್ ನಿಮ್ಮ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆಯಿತು, 1 to 2 months ಆಫ್ ಫಿಸಿಯೋಥೆರಪಿ ಆದಮೇಲೆ ಕೂಡ ನಿಮಗೆ
ಯಾವುದೇ ರಿಲೀಫ್ ಸಿಗ್ತಾ ಇಲ್ಲಪ್ಪ ಅಂತಂದರೆ, ಸೊ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಅ ಇಂಟ್ರಾ ಆರ್ಟಿಕ್ಯುಲರ್ ಸ್ಟಿರಾಯ್ಡ್ ಇಂಜೆಕ್ಷನ್. ಸೊ ನಾವು ಒಂದು ಸ್ಟಿರಾಯ್ಡ್ ಇಂಜೆಕ್ಷನ್ ನಮ್ಮ ಶೋಲ್ಡರ್ ಜಾಯಿಂಟ್ ಒಳಗಡೆಗೆ ಅಲ್ಟ್ರಾಸೌಂಡ್ ಮುಖಾಂತರ ನಾವು ಕೊಡ್ತೀವಿ. ಸೊ ಅಲ್ಟ್ರಾಸೌಂಡ್ ಮುಖಾಂತರ ಒಂದು ಸ್ಟಿರಾಯ್ಡ್ ಇಂಜೆಕ್ಷನನ್ನು ನಮ್ಮ ಯಾವ ಶೋಲ್ಡರಲ್ಲಿ ಪೇನ್ ಇದೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ. ಅದರಿಂದ ನಿಮಗೆ ಅಗೈನ್ ಯು ವಿಲ್ ಗೆಟ್ ಪೇನ್ ರಿಲೀಫ್ ಫಾರ್ 2 to 3 months ಆರ್ ಸಮ್ಟೈಮ್ಸ್ 6 to 7 months ಆಲ್ಸೋ. ಆ ಟೈಮಲ್ಲಿ ಯು ಶುಡ್ ಮೇಕ್ ಶ್ಯೂರ್ ಯು ಡೂ ಎಕ್ಸಸೈಸಸ್ ರೆಗ್ಯುಲರ್ಲಿ ಆ್ಯಂಡ್ ನಿಮ್ಮ ಶೋಲ್ಡರ್ ಮೂಮೆಂಟನ್ನು ನೀವು ಪಡ್ಕೋಬೇಕಾಗತ್ತೆ. ಇಲ್ಲ ನೀವು ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ, ಶೋಲ್ಡರ್ ಮೂಮೆಂಟ್ ತಗೊಳ್ಳಿಲ್ಲ ಅಂತಂದರೆ ಮತ್ತೆ ಪೇಯ್ನ್ ಮರುಕಳಿಸುತ್ತೆ 6 ರಿಂದ 7 ತಿಂಗಳು ಅಥವಾ ವರ್ಷ ಆದಮೇಲೆ. ಸೊ 2 ರಿಂದ 3 ಇಂಜೆಕ್ಷನ್ ಹಾಕಿಸ್ಕೊಂಡು ನಿಮಗೆ ಪೇಯ್ನ್ ಸೆಟಲ್ ಆಗ್ತಿಲ್ಲಪ್ಪ ಅಂತಂದರೆ, ಸೊ ದ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಸರ್ಜರಿ. ಸರ್ಜರಿ ವಿಲ್ ಯೂಶಲಿ ಬಿ ಬೇಸ್ಡ್ ಆನ್ ದ ಫೈಂಡಿಂಗ್ ಆಫ್ MRI. ನಾರ್ಮಲ್ ಫ್ರೋಸನ್ ಶೋಲ್ಡರ್ ಅಂತಂದರೆ ನಾನು ಹೇಳಿದ ಥರ ಒಂದು ಇನ್ಫ್ಲಮೇಷನ್ ಆಗಿರುತ್ತೆ, ಇನ್ಫ್ಲಮೇಟರಿ ಟಿಶ್ಯೂ ಬೆಳ್ಕೊಂಡಿರುತ್ತೆ ನಿಮ್ಮ ಶೋಲ್ಡರ್ ಜಾಯಿಂಟ್ ಒಳಗಡೆ. ಆ ಟಿಶ್ಯೂನ ಆರ್ಥ್ರೋಸ್ಕೋಪಿ ಮುಖಾಂತರ ಕೀ ಹೋಲ್ ಸರ್ಜರಿ ಏನು ಮಾಡ್ತೀವಿ, ಒಂದು ಚಿಕ್ಕ ರಂಧ್ರದಿಂದ ಹೋಗಿ ಕ್ಯಾಮ್ರಾದಲ್ಲಿ ನೋಡಿ ಎಲ್ಲೆಲ್ಲಿದೆ ಆ ಇನ್ಫ್ಲಮೇಟರಿ ಟಿಶ್ಯೂ ಅದನ್ನೆಲ್ಲ ತೆಗೆದ್ವಿ ಅಂತಂದರೆ ಸೊ ಇಮಿಡಿಯೇಟ್ ಪೇನ್ ರಿಲೀಫ್ ಸಿಗುತ್ತೆ ಆ್ಯಂಡ್ ಮೂಮೆಂಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಅಗೈನ್ ಎಲ್ಲ ಸರ್ಜರಿದು ಅದರದೇ ಆದಂಥ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ. ದ ಥಿಂಗ್ ಇಸ್, ಸರ್ಜರಿ ಮಾಡಿದ ತಕ್ಷಣ ನೀವು ಎಕ್ಸಸೈಸಸನ್ನು ಅವಾಯ್ಡ್ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಸರ್ಜರಿ ಆದಮೇಲೆ ಕೂಡ ನೀವು ಡೆಫಿನೆಟ್ಲಿ ಫಿಸಿಯೋಥೆರಪಿ ಎಕ್ಸಸೈಸಸ್ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಮಾಡಿದರೆ ಮಾತ್ರ ಅದರ ಉಪಯೋಗ ನಿಮಗೆ ಸಿಗೋದು. ಇಲ್ಲ ಎಕ್ಸಸೈಸ್ ಮಾಡಲಿಲ್ಲ, ಹಾಗೆ ಬಿಟ್ರಿ, ಆಪ್ರೇಷನ್ ಆಯಿತು, ಒಂದು ಸ್ವಲ್ಪ ನೋವಿದೆ ಅಂತ ರೆಸ್ಟ್ ಕೊಟ್ರಿ ಅಂತಂದರೆ ವಿತಿನ್ 1 to 2 months ಮತ್ತೆ ನಿಮ್ಮ ಶೋಲ್ಡರ್ ಫ್ರೋಸನ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಫಿಸಿಯೋಥೆರಪಿ ಈಸ್ ಆಲ್ವೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಫ್ರೋಸನ್ ಶೋಲ್ಡರ್ ಟ್ರೀಟ್ಮೆಂಟ್. ಪ್ರಿಕಾಷನ್ಸ್, ಫ್ರೋಸನ್ ಶೋಲ್ಡರ್ನ ಅವಾಯ್ಡ್ ಮಾಡೋದು ಅಂತ ಯಾವುದೇ ಮೇಜರ್ ಪ್ರಿಕಾಷನರಿ ಅಡ್ವೈಸ್ ಇಲ್ಲ. ಸೊ ಯು ಕ್ಯಾನ್, ನಿಮ್ಗೆ ಏನಾರ ಶುಗರ್ ಇತ್ತು ಅಂತಂದರೆ ಅದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಯಾವುದೇ ರೀತಿ ಶೋಲ್ಡರ್ ಇಂಜುರೀಸ್ ಆಯಿತು ಅಂತಂದ್ರೂ ಆದಷ್ಟು ಜಲ್ದಿ ಶೋಲ್ಡರ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು. ಎಷ್ಟು ಜಲ್ದಿ ನಿಮ್ಮ ಡಾಕ್ಟರ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಷ್ಟು ಜಲ್ದಿ ನಿಮ್ಮ ಶೋಲ್ಡರ್ ಮೂವ್ಮೆಂಟ್ಸ್ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಫ್ರೋಸನ್ ಶೋಲ್ಡರ್ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಧನ್ಯವಾದಗಳು. ನಿಮ್ದೇನೇ ಕ್ವಶನ್ಸ್ ಇದ್ರೂ ಯು ಕ್ಯಾನ್ ಜಸ್ಟ್ ಕಮೆಂಟ್, ಐ ವಿಲ್ ರಿಪ್ಲೈ ಟು ಇಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.